ನಾಗರಿಕ ಹಿತರಕ್ಷಣಾ ವೇದಿಕೆಯಿಂದ ಗೌರಿಬಿದನೂರಿನಲ್ಲಿ ಬೃಹತ್ ಪ್ರತಿಭಟನೆಯು ನಗರದ ಶನಿ ಮಹಾತ್ಮ ದೇವಸ್ಥಾನದಿಂದ ಗಾಂಧಿ ವೃತ್ತದವರೆಗೂ ಕಾಲ್ನಡಿಗೆ ಜಾಥಾವನ್ನು ಹಮ್ಮಿಕೊಂಡಿದ್ದರು. ಪ್ರತಿಭಟನೆಯ ಮೂಲಕ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರವರಿಗೆ ಮತ್ತು ತಾಲೂಕು ದಂಡಾಧಿಕಾರಿಯಾದ ಎಸ್ ಮಹೇಶ್ ಪತ್ರಿ ಅವರಿಗೆ ಮನವಿ ಪತ್ರವನ್ನು ನೀಡಲಾಯಿತು. ಈ ಸಂದರ್ಭದಲ್ಲಿ ಶಾಸಕರಾದ ಕೆಎಚ್ ಪುಟ್ಟಸ್ವಾಮಿಗೌಡರವರು ಮಾತನಾಡಿ, ನಗರದ ಕುಡಿಯುವ ನೀರಿನ ಹಾಹಾಕಾರ ನೀಗಿಸಲು ತಂದಂತಹ ಯೋಜನೆ ಇದಾಗಿದ್ದು, ಈ ಯೋಜನೆ ವಾಟದೊಸಲಿ ಕೆರೆಯಿಂದ ಗೌರಿಬಿದನೂರು ನಗರಕ್ಕೆ ಕುಡಿಯುವ ನೀರು ಒದಗಿಸುವ ಯೋಜನೆ. ಈ ಯೋಜನೆಯನ್ನು ತಡೆಯಲು ಹಲವು ರಾಜಕೀಯ ಕೈಗಳು ರೈತರನ್ನು ದಿಕ್ಕು ತಪ್ಪಿಸುತ್ತಿದ್ದಾರೆ ಮತ್ತು ಕಾಣದ ಕೈಗಳು ಷಡ್ಯಂತ್ರ ನಡೆಸುತ್ತಿದ್ದಾರೆ. ಎತ್ತಿನ ಹೊಳೆಯ ನೀರನ್ನು ವಾಟದೊಸಲಿ ಕೆರೆಗೆ ಹರಿಸಿ ತದನಂತರ ಪಟ್ಟಣಕ್ಕೆ ಕುಡಿಯಲು ನೀರನ್ನು ತೆಗೆದುಕೊಳ್ಳುತ್ತೇವೆ ಎಂದು ಶಾಸಕರ ಹೇಳಿಕೆ. ಕುಡಿಯುವ ನೀರಿಗೆ ರಾಜಕೀಯ ಮಾಡುವುದು ಸರಿಯಲ್ಲ ಎಂದು ದೂರಿದ್ದಾರೆ. అదే కలిసినే నువ్వు ఛాంజల్ తక్కువ పెట్టారు ఆడున్నందుకు లేరు. ನಗರಸಭಾ ಸದಸ್ಯರು ದಯವಿಟ್ಟು ಈ ಕಡೆ ಬನ್ನಿ. ನಗರಸಭಾ ಸದಸ್ಯರೆಲ್ಲ ಈ ಕಡೆ ಬನ್ನಿ, ದಯವಿಟ್ಟು ಬನ್ನಿ ಈ ಕಡೆ. ನಗರಸಭಾ ಸದಸ್ಯರೆಲ್ಲ ಇವತ್ತು ಗೌರಿಬಿದನೂರು ನಗರದ ಎಲ್ಲ ಸಾರ್ವಜನಿಕರು ಮತ್ತು ನಾಗರಿಕ ಹೋರಾಟ ಸಮಿತಿಯ ವತಿಯಿಂದ ದಯವಿಟ್ಟು ಎಲ್ಲ ಇಲ್ಲೇ ಹೋಗಿ, ಇಲ್ಲಿ ಸೆಂಟ್ರಲ್ ಖಾಲಿ ಬಿಟ್ಬಿಡಿ, ಹಿಂದೆ ಬನ್ನಿ. ಬಂದ್ರೆ ಈ ಕಡೆ ನಗರಸಭಾ ಸದಸ್ಯರು ಅಲ್ಲೇನು ಬಿಲ್ಡಪ್ ಕೊಡ್ತೀರಾ? ಬಂದ್ರೆ ಭಯ ಈ ಕಡೆ ಬಂದ್ರೆ, ಎಲ್ಲರ ಈ ಕಡೆ ಬರೀ, ಈ ಕಡೆ ಬನ್ನಿ, ಇಲ್ಲ ಹಿಂದೆ ಬನ್ನಿ. ದಯವಿಟ್ಟು ಹಿಂದೆ ಹೋಗಿ ನಡೀರಿ, ಹಿಂದೆ ನಡೀರಿ, ಒಂದು ನಿಮಿಷ ನಡೀರಿ ಹಿಂದೆ.
ಮಾಡ್ರಿ ಇಲ್ಲಿ ರೋಡ್ ಮಾಡ್ಲಿ ಬರಕ ಇಲ್ಲಿ ಬರಕ ಈಗ ಬರಕ ಬನ್ನಿ ಈ ಕಡೆ ಬನ್ನಿ ಆ ಕಡೆ ಬರಕ ಮುಂದೆ ಬರಕ ಮೇಲೆ ನಿಂತ್ಕೊಂಡ್ರಿ ಬನ್ನಿ ದಯವಿಟ್ಟು ಸುತ್ತ ಮಾಡ್ರಿ ಎಲ್ಲ ರೋಡ್ ಮಾಡ್ರಿ ನಿಮಗೂ ಸಹ ನೀರು ಹೋರಾಟ ಮಾಡ್ತಾ ಇರೋದಮ್ಮ ನಾವು ಬರ್ರಿ ನೀರು 8 ದಿವಸ 10 ದಿವಸ ಅಂತಾನೆ ಬರ್ತಾ ಇರೋದು ಅರ್ಥ ಮಾಡ್ಕೊಡ್ರಿ ನೀವು ಬರ್ರಿ ಈಗ ಎಲ್ಲ ರೋಡ್ ಮಾಡ್ರಿ ಬರಮ್ಮ ಎಲ್ಲ ಬರ್ರಿ ದಯವಿಟ್ಟು ಬರಮ್ಮ ಎತ್ ಬರ್ರಿ ಕುತ್ಕೊಳ್ಳೋದು ಎಲ್ಲ ಕುತ್ಕೊಂಡ್ರಿ ನಾವು ಯಾವಾಗ್ಲೂ ಈ ನೀರು ಹೋಗಿ ಬರ್ರಿ ಬರಮ್ಮ ಎತ್ತೋಡ್ರಮ್ಮ ಹಂಗೆ ಬರ್ರಿ ದಯವಿಟ್ಟು ನಡೀರಮ್ಮ ಸರ್ಕಲ್ ರೌಂಡ್ ಮಾಡ್ರಿ ನಡೀರಿ ಚಲೋಮ್ಮ पूरे चलो पानी वाका पड़ रही है मालूम नहीं हमने एक मौका पानी को अब क्या लड़ते कि एक लेना हमने अभी 8-10 दिन हो रहा पानी आने हमने मालूम कर रहे चलो ऐसा रोड करा पूरा ಎಲ್ಲ ಸರ್ಕಲ್ ರೌಂಡ್ ಮಾಡಿ ಬರ್ರಮ್ಮ ಇವತ್ತು ಒಂದು ದಿವಸ ನೆರಳಿದ್ರೆ ಏನಾಗಲ್ಲ ಬರ್ರಿ 2 ದಿವಸ ಬಂದೆ ಅಷ್ಟೇ ಬ್ಲಾಕ್ ಮಾಡೋಣ ಬರ್ರಿ ಬರಮ್ಮ मेहरबानी से आओ माँ पूरे आओ राउंड करो सर्कल 5 मिनट होता है आ जाओ बरಮ್ಮ ದಯವಿಟ್ಟು ಬರೋಣ ರೌಂಡ್ ಮಾಡಿ ಸರ್ಕಲ್ ಎಲ್ಲ ರಸ್ತೆ ಬ್ಲಾಕ್ ಮಾಡಿ ದಯವಿಟ್ಟು ತಾವು ಸ್ವಲ್ಪ ಅಗಲ ನಿಂತ್ಕೊಳ್ರಿ ಅಗಲ ನಿಂತ್ಕೊಳ್ರಿ ಹೌದಾ ನಡೀರಿ ಇನ್ನ ನಡೀರಿ ಅಗಲ ಮಾಡ್ರಿ ಆಫ್ ಮಾಡಿ जय बोलो भारत माता की जय बोलो भारत माता की ಒಂದು 2 ನಿಮಿಷ ಯಾರು ಮಾತಾಡಬೇಡಿ ದಯವಿಟ್ಟು ಗಲಾಟೆ ಮಾಡಬೇಡಿ ಜೈ बोलो ಭಾರತ್ ಮಾತಾ ಕಿ ಅಮ್ಮ ಸುಮ್ಮನೆ ರಮ್ಮ ಸಾಕು ಮಾತಾಡಬೇಡಿ ಸರ್ ಆಗಿಲ್ವಾ ಮಾತಾಡಬೇಡಿ Incoming voice call from Raghu Nandana Drochikabalapur. ಆಯ್ತಾ Incoming ಎಲ್ಲರೂ voice call from ಕೂತಿದ್ದೀರಾ Raghu Nandana ಜೈ Drochikabalapur. बोलो ಭಾರತ್ ಮಾತಾ ಕಿ ಸರಿ ಆಯ್ತಪ್ಪ ಸ್ನೇಹಿತರೆ ನಾಗರಿಕ ಬಂಧುಗಳೇ ವಿಶೇಷವಾಗಿ ವಾಟದ ಹೊಸಹಳ್ಳಿ ಭಾಗದ ರೈತಾಪಿ ಬಂಧುಗಳೇ ಇವತ್ತು ನಾವು ಒಂದು ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿ ಇಲ್ಲಿ ಸೇರಿದ್ದೀವಿ ನಮ್ಮಲ್ಲಿ ಇಲ್ಲಿ ಇರತಕ್ಕಂಥ ಯಾರಿಗೆ ಆಗಲಿ ರೈತ ಬಾಂಧವರಿಗೆ ತೊಂದರೆ ಮಾಡೋ ಉದ್ದೇಶ ಯಾರಿಗೂ ಇಲ್ಲ ರೈತರು ಈ ದೇಶದ ಬೆನ್ನೆಲುಬು ಅಂತಹ ಬೆನ್ನೆಲುಬಿಗೆ ತೊಂದರೆ ಆದರೆ ನಮಗೆ ತೊಂದರೆ ಆದಂಗೆ ರೈತರು ಕೈ ಕೆಸರಾದರೆ ನಮ್ಮೆಲ್ಲರ ಬಾಯಿ ಮೊಸರು ಇಂಥ ಒಂದು ಸಂದರ್ಭದಲ್ಲಿ ಇವತ್ತಿನ ದಿವಸ ಇಲ್ಲಿ ಸೇರಿರ್ತಕ್ಕಂಥ ಯಾರಿಗೇ ಆಗಲಿ
ತಮಗೆ ತೊಂದರೆ ಮಾಡಬೇಕಂತಾಗಲಿ ವಿಶೇಷವಾಗಿ ನಮ್ಮ ಭಾಗದ ಮಾನ್ಯ ಶಾಸಕರಾದ ಪುಟ್ಟಸ್ವಾಮಿ ಗೌಡರಿಗೆ ರೈತರಿಗೆ ತೊಂದರೆ ಮಾಡುವಂಥ ಉದ್ದೇಶ ಇಲ್ಲ. ಅದೇ ಈಗಿರತಕ್ಕಂಥ ಪರಿಸ್ಥಿತಿಗಳ ಪರಿಣಾಮದಿಂದ ನಾವೆಲ್ಲರೂ ಇಲ್ಲಿ ನೀರಿಗಾಗಿ ಹೋರಾಟ ಮಾಡುವಂಥ ಒಂದು ಸಂದರ್ಭ ಬಂದಿದೆ. ಸ್ನೇಹಿತರೆ, ಬಂಧುಗಳೇ, ವಿಶೇಷವಾಗಿ ವಾಡದಸಳ್ಳಿ ಭಾಗದ ರೈತರೇ, 1990ರಲ್ಲಿ ಗೌರಿಬಿದನೂರಿನ ಜನಸಂಖ್ಯೆ 25,000. ಆ 25,000 ಜನಸಂಖ್ಯೆ ಇದ್ದಾಗಲೇ ಗೌರಿಬಿದನೂರಲ್ಲಿ ಕುಡಿಯುವ ನೀರಿನ ತೊಂದರೆ ಇತ್ತು. ಮೊದಲು ವಾಡದಸಳ್ಳಿ ಕೆರೆಗೆ ಕೊಟ್ಟು ತದನಂತರ ನಾವು ಈ ನೀರನ್ನು ಗೌರಿಬಿದನೂರಿಗೆ ಕುಡಿಯೋದಕ್ಕೆ ಕೊಡ್ತೀವಿ ಅಂತ ಹೇಳಿರೋದು ನಿಜವಾಗ್ಲೂ ಬಹಳ ಸಂತೋಷದ ವಿಷಯ. ಹಾಗಾಗಿ ನಾವು ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿ ಗೌಡರಿಗೆ ಅಭಿನಂದನೆಯನ್ನು ತಿಳಿಸುತ್ತಾ, ಅವರು ಏನು ಇವತ್ತಿನ ದಿವಸ ಹೇಳ್ತಾ ಇದ್ದಾರೆ, ಈ ಮಾತಿಗೆ ಅವರು ಬದ್ಧರಾಗಿರ್ತಾರೆ. ನಾವು ಸಹ ಅವರ ಮಾತಿಗೆ ಕಟ್ಟಬದ್ಧರಾಗಿರ್ತೀವಿ. ಅಂದರೆ ಎತ್ತಿನ ಹೊಳೆ ನೀರನ್ನು ವಾಡದಸಳ್ಳಿಗೆ ಹರಿಸಿದ ನಂತರವೇ ನೀವು ನಮಗೆ ನೀರನ್ನು ಕುಡಿಯೋದಕ್ಕೆ ಬಿಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಎಲ್ಲ ನನ್ನ ನಾಗರಿಕ ಪರವಾಗಿ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇದರಲ್ಲಿ ಅನೇಕ ಕಗ್ಗಂಟೆಗಳಿರುತ್ತೆ, ಅನೇಕ ತೊಂದರೆಗಳಿರುತ್ತೆ. ಇಂಥ ತೊಂದರೆಗಳನ್ನು ನೀವು ಕೂತು ಶಾಸಕರ ಜೊತೆ ಸೇರಿ ನಾವು ಅದನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಹೀಗೆ ಬರತಕ್ಕಂಥ ದಿನಗಳಲ್ಲಿ ಗೌರಿಬಿದನೂರಿನ ಜನತೆಗೆ ತಾವು ಕುಡಿಯುವ ನೀರಿಗಾಗಿ ಅನುಕೂಲವನ್ನು ಮಾಡಿಕೊಡ್ತೀರಾ ಅಂತ ಹೇಳಿ ನಾನೆಲ್ಲ ವಾಡದಸಳ್ಳಿ ರೈತಾಪಿ ಬಂಧುಗಳಲ್ಲಿ ಪ್ರಾರ್ಥನೆ ಮಾಡಿ ಅವರಲ್ಲಿ ನಾನು ಮನವಿಯನ್ನ ಮಾಡಿ ನನ್ನ ಮಾತನ್ನು ಮುಗಿಸ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲ ಹೋಗ್ತೀರಾ? ಊರಿಗೆ ಹೋಗಿ ತರಬೇಕು. बोलो भारत माता की, भारत माता की, भारत माता की. ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆ ಸರಿ, ಇವರ ವತಿಯಿಂದ ಏನು ಈ ದಿನ ನೀವು ಬಂದ್ಬಿಟ್ರೆ ಸರ್ ಇದ್ರು ಒಬ್ಬರ ಬನ್ನಿ. ನೀರಿಗಾಗಿ ಹೋರಾಟ ಅಂತ ಏನು ಜಯಘೋಷಗಳಿಂದ ಈ ದಿನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅಲ್ಲ, ಸೋಮವಾರ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಗೌರಿಬಿದನೂರು ನಗರದ ಪ್ರಥಮ ಪ್ರಜೆಯಾದಂಥ ಶ್ರೀ ಲಕ್ಷ್ಮಣಪ್ಪಣ್ಣನವರೇ, ಉಪಾಧ್ಯಕ್ಷರಾದಂಥ ಫರೀದ್ ಅವರೇ, ನಗರಸಭೆಯ ಎಲ್ಲ ನಗರಸಭಾ ಸದಸ್ಯರೇ, ಮಾಜಿ ಪುರಸಭಾ ಅಧ್ಯಕ್ಷರಾದಂಥ ಅಶೋಕಣ್ಣನವರೇ, ಅಬೂಬಕರಣ್ಣನವರೇ, ಮಾಜಿ ಅಧ್ಯಕ್ಷರುಗಳೇ, ಹಲವಾರು ಸಂಘ ಸಂಸ್ಥೆಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, ನಗರದಾದ್ಯಂತ ಬಂದಿರತಕ್ಕಂಥ ಎಲ್ಲ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಎಲ್ಲರಿಗೂ ನಾನು ಒಂದಿಸ್ತಾ ಕೆಲವೊಂದು ಮಾತುಗಳನ್ನು ಮಾತಾಡಲಿಕ್ಕೆ ಇಚ್ಛೆ ಪಡ್ತೀನಿ. ವಾಡದಸಳ್ಳಿ ಕೆರೆಯಿಂದ ಏನು ಕುಡಿಯುವ ನೀರಿನ ಯೋಜನೆ, ಈ ಒಂದು ಯೋಜನೆಗೆ ವಾಡದಸಳ್ಳಿ ಕೆರೆ ಅಚ್ಚುಕಟ್ಟುದಾರರಾದಂಥ ಗ್ರಾಮಸ್ಥರು, ಹಲವಾರು ಗ್ರಾಮಗಳ ಗ್ರಾಮಸ್ಥರು ಏನು ಗೌರಿಬಿದನೂರು ನಗರಕ್ಕೆ ನೀರು ಕೊಡೋದಕ್ಕೆ ಅವರು ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾದಂಥ ಪ್ರತಿಭಟನೆ ಅಂತೂ ಅಲ್ಲ. ನಮ್ಮ ಈ ಒಂದು ಹೋರಾಟ ಏನು ಅಂದರೆ, ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಕರ್ನಾಟಕ ಘನ ಸರ್ಕಾರಕ್ಕೆ ನಮ್ಮ ಮನವಿ, ಮತ್ತು ವಾಡದಸಳ್ಳಿ ಕೆರೆ ಅಚ್ಚುಕಟ್ಟುದಾರರ ಬಳಿಯೂ ಸಹ ನಮ್ಮ ಮನವಿಯನ್ನು, ನಮ್ಮ ಈ ನೀರು ಏತಕ್ಕಾಗಿ ಬೇಕಾಗಿದೆ ಅನ್ನೋ ಮನವಿಯನ್ನು ನಾವು ಮಾಡಿಕೊಳ್ತಾ ಇದ್ದೇವೆ. ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಕೆರೆ ಅಚ್ಚುಕಟ್ಟುದಾರರಲ್ಲಿ ವಾಡದಸಳ್ಳಿ ಭಾಗದ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ಈ ದಿನ ಏನು ಈ ಯೋಜನೆಯನ್ನು ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಅಧಿಕಾರಿಯಾದ ಶ್ರೀ ಪುಟ್ಟಸ್ವಾಮಿಗೌಡ ಜನತೆಗೆ ಅಲ್ಲ, ಎಲ್ಲ ತಾಲೂಕಿನಾದ್ಯಂತ ಬರ್ತಕ್ಕಂಥ ಎಲ್ಲ ಜನರಿಗೂ ನಾವು ನೀರು ಕೊಡಬೇಕಾಗಿದೆ. ರಾಜ್ಯದ ಬೇರೆ ಬೇರೆ ಊರುಗಳಿಂದ ಬರ್ತಕ್ಕಂಥ ಜನತೆಗೂ ಸಹ ಗೌರಿಬಿದನೂರಲ್ಲಿ ನೀರು ಕೊಡಬೇಕಾಗಿದೆ.
ಗೌರಿಬಿದನೂರು ನಗರ ಸರ್ವತೋಮುಖ ಅಭಿವೃದ್ಧಿ ಆಗಬೇಕಾದ್ರೆ ಮೂಲಭೂತ ಸೌಲಭ್ಯವಾದಂಥ ನೀರು ಸಹ ಅತ್ಯಮೂಲ್ಯವಾಗಿದೆ. ಆದ್ದರಿಂದ ವಾರ್ಧೋಸಳ್ಳಿ ನಾಗರಿಕರು, ನಗರಕೆರೆ ಹೋಬಳಿಯ ನಾಗರಿಕರಲ್ಲಿ ನಮ್ಮ ನಗರದ ಜನತೆಯ ಪರವಾಗಿ ನಮ್ಮ ಮನವಿ, ದಯವಿಟ್ಟು ಈ ಯೋಜನೆ ಕೇವಲ ಯಾರೋ ಕೆಲವು ರಾಜಕೀಯ ದುರುದ್ದೇಶ ಪೂರಿತವಾಗಿ ಮಾಡ್ತಕ್ಕಂಥದ್ದು ಪ್ರತಿಭಟನೆ ಮಾಡಬಾರ್ದು. ಗೌರಿಬಿದನೂರು ಈಗ ತಾನೇ ನಮ್ಮ ತಾಲೂಕಿನ ಜನಪ್ರಿಯ ಶಾಸಕರು, ನಿಮ್ಮೆಲ್ಲರ ನೆಚ್ಚಿನ ನಾಯಕರಂತ ಶ್ರೀ ಪುಟ್ಟಸ್ವಾಮಿಗೌಡ ಅಣ್ಣನವರು ಆಗಮಿಸಿದ್ದಾರೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ಆದರದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈ ವಾರ್ಧೋಸಳ್ಳಿ ಗ್ರಾಮದ ಮತ್ತು ಅದಕ್ಕೆ ಆ ಕೆರೆಗೆ ನಂಬಿಕೊಂಡಿರ್ತಕ್ಕಂಥ ಎಲ್ಲ ಗ್ರಾಮದ ಜನತೆಗೆ ನಮ್ಮ ನಗರದ ಜನತೆಯ ಪರವಾಗಿ ಮನವಿ ಮಾಡಿಕೊಳ್ಳೋದಿಷ್ಟೇ. ನೀವೆಲ್ಲ ಕೇಳ್ಬೋದು, ಅಲ್ಲಿ ಹೋರಾಟಗಾರರು ಕೇಳ್ತಿದ್ದಾರೆ, ನಿಮ್ಮ ನಗರದ ಪಕ್ಕದಲ್ಲೇ ಕೊಡಕನಾಪುರ ಕೆರೆ ಇದೆ, ಇವೆಲ್ಲ ಚಿಕ್ಕ ಕೆರೆಗಳು, ಮತ್ತೆ ಇಲ್ಲಿ ನೀರು ಶೇಖರಣೆ ಮಾಡೋದಕ್ಕಾಗಲ್ಲ. ಇಲ್ಲಿನ ಭೂಮಿಯ ಒಂದು ಏನಿದೆ ಆ ಭೂಮಿಗೆ ಆ ನೀರು ಹಿಡಿದಿಟ್ಕೊಳ್ಳೋ ಅಂಥ ಒಂದು ವಿಶೇಷತೆ ಇಲ್ಲ. ಆದರೆ ವಾರ್ಧೋಸಳ್ಳಿ ಕೆರೆಯಲ್ಲಿ ನೀರು ತುಂಬಿಸಿದ್ರೆ ಹಲವಾರು ವರ್ಷಗಳು ನೀರಿರುತ್ತೆ ಅಲ್ಲಿ. ಅದೇ ಕೊಡಕನಾಪುರ ಕೆರೆ, ಕಲ್ಲೂಡಿ ಕೆರೆಯಲ್ಲಿ ನೀರು ತುಂಬಿಸೋದಕ್ಕೆ ಹೋದರೆ ಅದು ಹಿಂಗೋಗುತ್ತೆ. ಇಲ್ಲಿ ನೀರು ಶೇಖರಣೆ ಮಾಡೋದಕ್ಕೆ ವೈಜ್ಞಾನಿಕವಾಗಿ ಸಾಧ್ಯವಿಲ್ಲ ಅಂತ ತಜ್ಞರ ಅಭಿಪ್ರಾಯದ ಮೇಲೆ ತಾಲೂಕಿನಲ್ಲಿ ಯಾವುದಾದ್ರೂ ಒಂದು ಕೆರೆ ಆ ಥರ ನೀರನ್ನು ಹಿಡಿದಿಟ್ಕೊಳ್ಬೋದು, ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಹಿಡಿದಿಟ್ಕೋಬೋದು ಅಂದರೆ ಅದು ವಾರ್ಧೋಸಳ್ಳಿ ಕೆರೆ ಅಂತ ತಜ್ಞರ ಅಭಿಪ್ರಾಯದ ಮೇರೆಗೆ ಅವರು ಕೊಟ್ಟಿರ್ತಕ್ಕಂಥ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಮೇರೆಗೆ ಅವ್ರಿಗೆ ಒಂದೇನೆ ಇಲ್ಲಿ ಅವರು ಯೋಚನೆ ಮಾಡ್ತಿರ್ತಕ್ಕಂಥದ್ದು ತಜ್ಞರ ಅಭಿಪ್ರಾಯದ ಮೇರೆಗೆ ನಗರದಲ್ಲಿ ಏನು ಲಕ್ಷಾಂತರ ಜನ ನೀರು ಪ್ರತಿದಿನ ಉಪಯೋಗಿಸ್ತಾರೆ, ಅದಕ್ಕೆ ಒಂದು ಶಾಶ್ವತವಾದಂಥ ಪರಿಹಾರವನ್ನು ಹುಡುಕಬೇಕು. ತಾತ್ಕಾಲಿಕವಾಗಿ ಈಗ ಏನು ಕಿಂಡಿಯಲ್ಲಿ ನಾವೇನಾದರೂ ನೀರು ಶೇಖರಣೆ ಮಾಡೋಣ ಅಂದರೆ ಅಲ್ಲಿ ಮರಳಿದೆ, ಎಲ್ಲ ಅದು ಮರಳಲ್ಲಿ ಇದಾಗ್ಬಿಡುತ್ತೆ, ನೀರು ಶೇಖರಣೆ ಮಾಡೋದಕ್ಕಾಗಲ್ಲ. ಕೊಡಕನಾಪುರದಲ್ಲಿ ಆಗಲ್ಲ, ಕಲ್ಲುಡಿಯಲ್ಲೂ ಆಗಲ್ಲ. ಆದ್ದರಿಂದ ತಜ್ಞರ ಅಭಿಪ್ರಾಯದ ಮೇರೆಗೆ ಎತ್ತಿನ ಹೊಳೆಯಿಂದ ಹೆಚ್ಚಿನ ನೀರನ್ನು ತಂದು ನಿಮ್ಮ ಕೃಷಿ ಚಟುವಟಿಕೆಗೆ ಯಾವುದೇ ತೊಂದರೆ ಆಗದಿರೋ ಹಾಗೆ, ಮತ್ತೆ ಅಲ್ಲಿ ಬರ್ತಕ್ಕಂಥ ಕೆಲವು ಗ್ರಾಮಗಳಿಗೂ ಸಹ ಕುಡಿಯೋ ನೀರು ಯೋಜನೆ, ಈ ಯೋಜನೆಯಿಂದ ನೀರು ಕೊಡ್ತಕ್ಕಂಥದ್ದು, ಮತ್ತೆ ನಗರಕ್ಕೂ ನೀರು ಕೊಡ್ತಕ್ಕಂಥದ್ದು ಒಂದು ದೂರದೃಷ್ಟಿಯ ಯೋಜನೆ. ಈ ಒಂದು ಯೋಜನೆಗೆ ತಾವುಗಳು ಅಧಿಕಾರಿಗಳು ಕರೀತಕ್ಕಂಥ ಸಭೆಯಲ್ಲಿ ನೀವು ಬಂದು ಕುಳಿತುಕೊಂಡು ಇದರ ಸಾಧಕ ಬಾಧಕಗಳ ಬಗ್ಗೆ ನೀವು ತಿಳ್ಕೊಂಡು ನೀವು ಈ ಯೋಜನೆಗೆ ನೀವು ಸಹ ತಿಳ್ಕೊಂಡ್ರೆ ಖಂಡಿತವಾಗ್ಲೂ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಆತ್ಮೀಯ ಬಂಧುಗಳೇ, ವಾಟದ ಹೊಸಹಳ್ಳಿಯಲ್ಲಿ ಇತ್ತೀಚೆಗೆ ನಮ್ಮ ಕ್ಷೇತ್ರದ ಶಾಸಕರು ಭೇಟಿ ಕೊಟ್ಟಾಗ ಅಲ್ಲಿ ನಡೆದಿರ್ತಕ್ಕಂಥ ಪ್ರತಿಭಟನೆ ಬಗ್ಗೆ ಒಂದೆರಡು ಮಾತಾಡ್ತೀನಿ ನಾನು. ಬಹುಶಃ ಈ ಜಿಲ್ಲೆಯಲ್ಲಿ ನೀರಿನಲ್ಲಿ ರಾಜಕೀಯ ಮಾಡ್ತಕ್ಕಂಥ ಪ್ರತಿಭಟನೆ ಯಾವುದಾದ್ರೂ ಇದ್ದರೆ ಇತ್ತೀಚೆಗೆ ವಾಟದಹೊಸಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಪ್ರಚೋದನಕಾರಿ ಪ್ರತಿಭಟನೆ. ಆ ಪ್ರತಿಭಟನೆಯ ಹಿಂದೆ ಪಕ್ಕ ಪೊಲಿಟಿಕಲ್ ಹ್ಯಾಂಡ್ಸ್ ಇದೆ. ಅದರಲ್ಲಿ ರಾಜಕೀಯ ಪ್ರೇರಿತವಾಗಿರ್ತಕ್ಕಂಥ ಪ್ರತಿಭಟನೆ, ಉದ್ದೇಶಪೂರ್ವಕವಾಗಿ ಅಲ್ಲಿರ್ತಕ್ಕಂತಹ ಪ್ರತಿಭಟನಾಕಾರರಿಗೆ ಎಲ್ಲ ರೀತಿಯಲ್ಲೂ ಕೂಡ ವ್ಯವಸ್ಥೆಗಳನ್ನು ಮಾಡಿ ಅವತ್ತು ಶಾಸಕರ ವಿರುದ್ಧ ದಂಗೆಯ ರೀತಿಯಲ್ಲಿ ಅವತ್ತು ಪ್ರತಿಭಟನೆ ಮಾಡಿದ್ರು. ಆದರೆ ಅವರಿಗೆ ಉದ್ದೇಶ ಬೇಕಿಲ್ಲ, ಅಲ್ಲಿರ್ತಕ್ಕಂತಹ ನೀರು ಅವ್ರಿಗೆ ಬೇಕಿಲ್ಲ, ಅವರಿಗೆ ಪ್ರತಿಭಟನೆ ಮಾಡಬೇಕಷ್ಟೇ. ಅದು ನಿರಂತರವಾಗಿ ಅವ್ರು ಮಾಡಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಆಗೋದಿಲ್ಲ. ನಾವು ಆ ಭಾಗದಲ್ಲಿರ್ತಕ್ಕಂತಹ ಆ ಒಂದು ಪ್ರತಿಭಟನೆಗೆ ಪ್ರಚೋದನೆ ಮಾಡಿರ್ತಕ್ಕಂಥ ಮುಖಂಡರು ಕೇಳಕ್ಕೆ ಬಯಸ್ತೀವಿ. ನೀವು ಗೌರಿಬಿದನೂರಿನಲ್ಲಿ ಬರ್ತಕ್ಕಂಥ ನಗರಸಭಾ ಚುನಾವಣೆ ಸಂದರ್ಭದಲ್ಲಿ ನೀವು ಮತ ಕೇಳೋಕ್ಕಿಂತ ಮುಂಚೆ ಬನ್ನಿ, ಪುರಾಣ ಪ್ರಸಿದ್ಧ ರುದ್ರಾಶ್ವತ್ಥ ದೇವಸ್ಥಾನದ ಮುಂದೆ ಒಂದು ಪ್ರಮಾಣ ಮಾಡಿ, ನಾವು ಪ್ರಚೋದನೆ ಮಾಡಿಲ್ಲ, ನಾವು ಚಿತಾವಣೆ ಮಾಡಿಲ್ಲ ಅಂತ ನೀವು ಪ್ರಮಾಣ ಮಾಡಿ, ನಾವು ಅವಾಗ ಒಪ್ಕೊಳ್ತೀವಿ. ಈ ಪ್ರತಿಭಟನೆಯ ಹಿಂದೆ ಯಾವುದೇ ರೀತಿಯಲ್ಲೂ ಕೂಡ ಕ್ರಿಯಾಶೀಲ ರೈತರಿಲ್ಲ, ಪ್ರಗತಿಪರ ರೈತರಿಲ್ಲ, ವೃತ್ತಿಪರ ರೈತರಿಲ್ಲ. ಎಲ್ಲರೂ ಕೂಡ ರಾಜಕೀಯ ಪ್ರೇರಿತವಾಗಿ ಬಂದಿರತಕ್ಕಂತಹ ವಾಟದ ಹೊಸಳ್ಳಿ ಮಾಡಿರ್ತಕ್ಕಂಥ ಪ್ರತಿಭಟನೆ. ಇಂತಹ ಪ್ರತಿಭಟನೆಗೆ ಗೌರಿಬಿದನೂರು ನಾಗರಿಕರಾಗಿರ್ತಕ್ಕಂಥ ನಾವು ಜಗ್ಗೋದಿಲ್ಲ. ಅತ್ಯಂತ ವಿನಯಪೂರ್ವಕವಾಗಿ ನಾವು ಕೇಳ್ಕೊಳ್ಳೋದಿಷ್ಟೇ, ಈ ನೀರಿನ ವಿಚಾರದಲ್ಲಿ ನೀವು ಬೇಸತ್ತು ಅವ್ರ ಮಾತಿಗೆ ಕಿವಿ ಕೊಟ್ಟು ಅವರಿಗೆ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಡಿ, ನಮ್ಮ ಜೊತೆ ಕೈಗೊಡಿ. ಇವತ್ತು ಶಾಸಕರಿಗೆ ಎರಡೂ ಕಣ್ಣುಗಳು ಕೂಡ ಒಂದೇನೆ, ವಾರ್ಧೋಸಹಳ್ಳಿ ಒಂದೇನೆ, ಗೌರಿಬಿದನೂರು ನಗರವೂ ಒಂದೇನೆ. ಹೀಗಿದ್ದಾಗ ನಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿ, ನಾವೆಲ್ಲ ಒಟ್ಟಾಗಿರೋಣ, ಅಣ್ಣ ತಮ್ಮಂದರಾಗಿರೋಣ. ಹಾಗಾಗಿ ನಗರಸಭೆ ಸದಸ್ಯರು, ನಾಗರಿಕರು, ನಾವು ನೀವು ಒಂದೇ ಕಡೆ ಕುಂತು ಮಾತಾಡೋಣ, ನಾವೆಲ್ಲ ಚಿಂತನ ಮಂಥನ ನಡೆಸೋಣ. ಇಲ್ಲಿ ಯಾವುದೇ ರೀತಿ ಕೂಡ ದ್ವೇಷ ಪ್ರತೀಕಾರ ಯಾವುದೂ ಇಲ್ಲ, ನಾವೆಲ್ಲರೂ ಕೂಡ ಒಂದಾಗಿರೋಣ. ಇವತ್ತು ಈ
ಭಾಗದ ಶಾಸಕರು ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಾವು ಮನವಿ ಪತ್ರವನ್ನು ಕೊಡೋದ್ರ ಮೂಲಕ ಈ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಹಾಂ ಈ ಒಂದು ಭಯಂಬಾರ್ದು. ನೀರಿಗಾಗಿ ಹೋರಾಟ ಗೌರಿಬಿದನೂರು ನಾಗರಿಕರ ವೇದಿಕೆಯಿಂದ ಆಗಮಿಸಿರುವಂಥ ಎಲ್ಲ ನನ್ನ ಅಕ್ಕ ತಂಗಿಯರೇ, ಸಹೋದರರೇ, ನಮ್ಮ ಗೌರಿಬಿದನೂರು ಪುರಸಭೆಯಿಂದ ನಗರಸಭೆ ಆಗಿ ಸುಮಾರು ಒಂದು ಏಳು ವರ್ಷ ಆಯಿತು. ನಗರ ಬೆಳೆದಿದೆ. ಸುಮಾರು ಒಂದು 75,000 ಇಂದ 80,000 ಜನಸಂಖ್ಯೆ ಇದೆ ನಗರದಲ್ಲಿ. ಆ ನಗರಕ್ಕೆ ನಾವು ನೀರು ಕೊಡಬೇಕು ಅನ್ನೋ ಉದ್ದೇಶದಿಂದ ಈಗ మన ಶಾಸಕರು ಮತ್ತು ತಜ್ಞರ ಸಹಕಾರದೊಂದಿಗೆ ಒಂದು ಒಂದು ಯೋಜನೆ ರೂಪಿಸಿದ್ದಾರೆ. ಅದು ತುಂಬ ಉತ್ತಮವಾದ ಯೋಜನೆ. ನಮಗೆ ಇದರಲ್ಲಿ ಪಕ್ಷಾತೀತವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ನಗರ ವ್ಯಾಪ್ತಿಯ ಜನತೆಗೆ ನೀರು ಬೇಕು. ಜೊತೆಗೆ ಅಲ್ಲಿ ರೈತರಿಗೂ ಸಹ ಮಾನ್ಯ ಶಾಸಕರಾಗಿರ್ಬೋದು, ತಜ್ಞರಾಗಿರ್ಬೋದು ಒಂದು ಗ್ಯಾರಂಟಿ ಕೊಟ್ಟಿದ್ದಾರೆ. ನಾವು ಎತ್ತಿನ ಯೋಜನೆ ನೀರು ಕೊಟ್ಟೆ ತರ್ತೇವೆ ಅಂತ. ಮಾನ್ಯತಾ ರೈತರ ಅನ್ನತಾ ಭಾವಿಸ್ಬೇಡಿ, ಇತರರ ಮಾತಿಗೆ ಕಿವಿ ಕೊಡಬೇಡಿ ಅಂತ ಹೇಳ್ತಾ ರೈತರ ಹಿತಕ್ಕಾಗಿ ಸದಾ ಸಿದ್ಧರಾಗಿರ್ತೀವಿ. ಅದರ ಜೊತೆಗೆ ನಿಮಗೆ ಬೇರೆ ಬೇರೆ ಮಾತುಗಳಿಗೆ ಯಾರು ಕಿವಿ ಕೊಡಬೇಡಿ. ನಾವು ಕೇಳ್ತಿರೋದು ಕುಡಿಯೋಕೆ ನೀರು ಮಾತ್ರ. ನಗರ ವ್ಯಾಪ್ತಿಯಲ್ಲಿ ಸುಮಾರು 75,000 80,000 ಜನ ಇದ್ದಾರೆ. ಪ್ರತಿದಿನ 25,000 ಇಂದ 30,000 ಜನ ಬಂದು ಓಡಾಡಿ ಹೋಗ್ತಾರೆ. ಇದು ಎಲ್ರಿಗೂ ನೀರು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂಥ ಮಾನ್ಯ ಶಾಸಕರು ಮತ್ತು ಅಧ್ಯಕ್ಷರು, ಮಾನ್ಯ ತಹಸೀಲ್ದಾರ್ ಅವರು, ಅಶೋಕ್ ಅಣ್ಣವರು, ಎಲ್ಲ ಹಿರಿಯರು, ಪುರಸಭೆ ನಗರಸಭೆ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರಿಗೂ ವಂದಿಸುತ್ತಾ ನನಗೆ ಮಾತುಕೊಡೋದಕ್ಕೆ ಧನ್ಯವಾದ ತಿಳಿಸ್ತಾ ಇದ್ದೀನಿ. ಧನ್ಯವಾದಗಳು ಸರ್. ಈ ಒಂದು ಇದ್ರ ಬಗ್ಗೆ ಯಾವುದೇ ತಾರತಮ್ಯ ಇಲ್ದಂಗೆ ಗೌರಿಬಿದನೂರು ತಾಲೂಕಿನ ಎಲ್ಲ ಜನ ಅಣ್ತಮ್ಮಂದರಿದ್ದಂಗೆ ನಮಗೆ ಪ್ರತಿಯೊಬ್ಬರು ಪ್ರತಿ ಊರಿಂದನೂ ಗೌರಿಬಿದನೂರಿಗೆ ಬರಲೇಬೇಕು. ಗೌರಿಬಿದನೂರು ಜನ ಆ ಒಂದು ಊರುಗಳಿಗೆ ಹೋಗಲೇಬೇಕು. ಅವ್ರ ಜೊತೆಯಲ್ಲಿ ನಾವು ಸಹಬಾಳ್ವೆ ನಡೆಸಲೇಬೇಕು. ಅವರು ನಾವು ಏನೇ ಕಷ್ಟ ಸುಖ ಬಂದರೂ ಹಂಚ್ಕೊಳ್ಳಲೇಬೇಕು. ನಾವು ಇವತ್ತಿನ ದಿನ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಈ ಒಂದು ನೀರಿನ ಒಂದು ವ್ಯವಸ್ಥೆ ಲಾಡ್ದೋಸಲ್ಲಿ ಕೆರೆಯಿಂದ ತಗೊಳ್ಳೋದ್ರ ಬಗ್ಗೆ ಯಾರೋ ಕೆಲವರು ಕಿಡಿಗೇಡಿಗಳು ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಕೊಟ್ಟು ಅಲ್ಲಿ ಒಂದು ಜನರಲ್ಲಿ ಒಂದು ವಿರುದ್ಧವಾದಂಥ ಒಂದು ಮನೋಭಾವವನ್ನು ಮೂಡಿಸಿದ್ದಾರೆ. ಅದಕ್ಕೆ ನಾವು ಅವ್ರಿಗೆ ತಿಳಿ ಹೇಳಬೇಕಾಗಿದೆ. ಅವರು ನಮ್ಮ ಸಹೋದರರೇ, ನಮ್ಮ ಜೊತೆಯಲ್ಲಿ ಸಹಬಾಳ್ವೆ ನಡೆಸೋರೆ. ಅವ್ರಿಗೆ ನಾವು ತಿಳಿ ಹೇಳಿ ಇದು ಬರೀ ಕುಡಿಯೋ ನೀರಿನ ವ್ಯವಸ್ಥೆಯಪ್ಪ, ಎತ್ತಿನ ಹೊಳೆಯಿಂದ ಬಂದಿರೋ ನೀರು ಬಂದ ಮೇಲೆ ನೀವು ನಮಗೆ ನೀರು ಕೊಡಿ, ಅಲ್ಲಿವರೆಗೂ ನೀವು ನೀರು ಕೊಡೋದು ಬೇಡ. ಆದರೆ ಈ ಒಂದು ವ್ಯವಸ್ಥಿತವಾಗಿ ನಡೀತಾ ಇರುವಂಥ ಕಾಮಗಾರಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗದಂಗೆ ಮಾಡಿಕೊಡ್ಬೇಕು. ನಮ್ಮ ಸನ್ಮಾನ್ಯ MLA ಸಾಹೇಬರು ಪುಟ್ಟಸ್ವಾಮಿ ಗೌಡರು ಭಾಗೀರಥ ಪ್ರಯತ್ನದಿಂದ ಸುಮಾರು ಒಂದು 60-70 ಕೋಟಿ ರೂಪಾಯಿನ ಈ ಒಂದು ಕುಡಿಯುವ ನೀರಿನ ಯೋಜನೆಗೆ ಮಂಜೂರು ಮಾಡಿಸಿದ್ದಾರೆ. ಈ ಯೋಜನೆಯಲ್ಲಿ ನಾನು ಸುಮಾರು 69 ವರ್ಷದಿಂದ ಈ ಊರಿನಲ್ಲಿ ನೆಲೆಸಿರೋನು. ನಾನು ಇಷ್ಟು ದೊಡ್ಡ ಮೊತ್ತ ಯಾವತ್ತೂ ನಮ್ಮ ಪುರಸಭೆಗೆ ಬಂದಿಲ್ಲ, ನಗರಸಭೆಗೆ ಬಂದಿಲ್ಲ. ಇಂಥ ಒಂದು ಸದಾವಕಾಶನ ನಾವು ನಗರಸಭೆಯ ಎಲ್ಲ ಸದಸ್ಯರು, ಅಧ್ಯಕ್ಷರು ಹಾಗೂ ಗೌರಿಬಿದನೂರಿನ ಎಲ್ಲ ಸಮಸ್ತ ನಾಗರಿಕರು ಇದನ್ನು ಒಳ್ಳೆ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಮುಂದೆ ನಮಗೆ ಶಾಶ್ವತ ನೀರಾವರಿ, ಶಾಶ್ವತ ಕುಡಿಯುವ ನೀರಿನ ಯೋಜನೆ ಆಗಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ನಾಗರಿಕರ ಪರವಾಗಿ ವಾಡದೋಸಳ್ಳಿ ಕೆರೆ ಅಂಗಳದಲ್ಲಿರುವಂಥ ಎಲ್ಲ ರೈತಾಪಿ ಜನರಲ್ಲೂ ಹಾಗೂ ಅದಕ್ಕೆ ಸೇರಿರುವಂಥ ಹಳ್ಳಿಗಳಿಗೆ ನೀರು ಕೊಡ್ತಾ ಈ ಒಂದು ಒಳ್ಳೆ ಸರ್ಕಾರಕ್ಕೆ ನೀವೆಲ್ಲರೂ ಕೈ ಜೋಡಿಸಿ ಶಾಸಕರ ಜೊತೆಯಲ್ಲಿ ಒಳ್ಳೆ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ರೂಪಿಸಿ ನಡೆಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ಜೈ ಹಿಂದ್. ಈ ಒಂದು ಪ್ರತಿಭಟನಾ ರ್ಯಾಲಿಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ನಾಗರಿಕ ಬಂಧುಗಳೇ, ನಗರಸಭೆ ಅಧ್ಯಕ್ಷರೇ, ಎಲ್ಲ ನಗರಸಭೆ ಸದಸ್ಯರುಗಳೇ, ತಹಸೀಲ್ದಾರರೇ, ಪತ್ರಕರ್ತರ ಮಿತ್ರರೇ, ಇಂಥ ಸುಡು ಬಿಸಿಲಲ್ಲೂ ಕೂಡ ಭಾಳಷ್ಟು ಜನ ಹೋಗ್ತಾ ಇದ್ರು. ನೋಡಿದೆ ಪಾಪ ಮಹಿಳೆಯರು ಬಿಸಿಲು ತಡೆ ನಡೆದಲ್ಲೇ ಸುಮಾರು 200-300 ಜನ ಹೋಗ್ತಾ ಇದ್ರು. ನಾನು ನೋಡಿದೆ ಪಾಪ. ಅಷ್ಟು ಈ ಬಿಸಿಲಲ್ಲೂ ಕೂಡ ರ್ಯಾಲಿ ಮಾಡ್ಕೊಂಡು ಬಂದು ವೇದಿಕೆಯಿಂದ ಏನು ಈ ಕಾರ್ಯಕ್ರಮವನ್ನು, ಈ ಹೋರಾಟವನ್ನು ನೀವು ಮಾಡ್ತಾ ಇದ್ದೀರಿ,
ಇದರ ಹಿನ್ನೆಲೆ ಯಾರಿಗೆ ಒಳ್ಳೆ ಹೆಸರು ಬರ್ತೋ ಈ ಒಂದು ಸಣ್ಣ ಕೆಟ್ಟ ಭಾವನೆಯಿಂದ ಈ ರಾಜಕೀಯ ಮಾಡ್ತಾ ಇದ್ದಾರೆ. ಅದಕ್ಕೆ ವಾರ್ಡ್ ಬಸ್ಸಲ್ಲಿ ಜನ ಮರುಳಾಗಬೇಡಿ. ಖಂಡಿತವಾಗೂ ನಿಮಗೆ ಒಂದೇ ಒಂದು ನಯಾ ಪೈಸವಷ್ಟು ನಿಮ್ಗೆ ಅನ್ಯಾಯ ಆಗೋದಿಲ್ಲ. ಸತ್ಯವಾದ ಮಾತು ನಾನು ಹೇಳ್ತಾ ಇದ್ದೀನಿ. ದಯವಿಟ್ಟು ವಾರ್ಡ್ ಬಸ್ಸಲ್ಲಿ ಜನ ಸಹಕರಿಸಿ 65 ಕೋಟಿ ರೂಪಾಯಿ ವೆಚ್ಚ ಮಾಡಿ 2 ಕೋಟಿ ರೂಪಾಯಿ ವೆಚ್ಚನ ಸರ್ವೆ ಮಾಡೋಕ್ಕೆ ಪ್ರಾಜೆಕ್ಟ್ ರಿಪೋರ್ಟ್ಗೆ 2 ಕೋಟಿ ಖರ್ಚು ಮಾಡಿದ್ದಾರೆ. ಅಲ್ಲಿಂದ ನೀರು ಬರಬೇಕಾದ್ರೆ ಯಾವ ಮಾರ್ಗದಲ್ಲಿ ಬರಬೇಕು, ಏನು ಮಾಡಬೇಕು ಅಂತ ಪ್ರಾಜೆಕ್ಟ್ ರಿಪೋರ್ಟ್ ಹಾಕಿ ಅದೆಲ್ಲ ಕೊಡೋಕ್ಕೆ 2 ಕೋಟಿ ರೂಪಾಯಿ ಖರ್ಚಾಗಿದೆ. 65 ಕೋಟಿ ರೂಪಾಯಿ ಪೈಪ್ಲೈನು ವ್ಯವಸ್ಥೆ ಇವೆಲ್ಲದಕ್ಕೂ ಬೇಕಾಗ್ತದೆ. ಇಂಥದನ್ನು ಬರೋ ಹಣನ ಒಂದು ಸತಿ ಸರ್ಕಾರದ ದುಡ್ಡು ಬರೋದಿಲ್ಲ. ದಯವಿಟ್ಟು ಟೆಂಡರ್ ಆಗಿದೆ, ಕೆಲಸ ಸ್ಟಾರ್ಟ್ ಮಾಡಬೇಕೀಗ. ಇಂಥ ಪರಿಸ್ಥಿತಿಯಲ್ಲಿ ನಗರದ ಜನರ ಮೇಲೆ ಪ್ರೀತಿ ಇಟ್ಕೊಳ್ಳಿ, ಈ ರಾಜಕಾರಣ ಬಿಡಿ. ಯಾಕೆಂದರೆ ಅಲ್ಲೊಬ್ಬರು ಯಾರೋ ನಾಯಕ ಪಾತ್ರಧಾರಿ, ಇಲ್ಲೊಬ್ಬರು ಸೂತ್ರಧಾರಿ ಥರ ಇದ್ದಾರೆ. ಸೂತ್ರಧಾರಿ ಥರ ಇದ್ದು ಆ ಜನನ ದಾರಿ ತಪ್ಪಿಸೋಂಥ ಕೆಲಸ ಮಾಡ್ತಾರೆ. ದಯವಿಟ್ಟು ಆ ದಾರಿ ತಪ್ಪಿಸೋಂಥ ಕೆಲಸ ಮಾಡಬೇಡಿ ಅಂತ ನಾನು ಯಾರು ಮುಖಂಡರುಗಳು ಯಾವ ಇದ್ದೆ ಕಾಣದ ಕೈಗಳು ಯಾರಿದೆ ಅವ್ರಿಗೂ ಕೂಡ ರಿಕ್ವೆಸ್ಟ್ ಮಾಡ್ತೀನಿ. ಇದು ಪುಣ್ಯದ ಕೆಲಸ, ನೀರು ಕೊಡೋ ಕೆಲಸ ಯಾವತ್ತೂ ಪುಣ್ಯದ ಕೆಲಸ. ಲಕ್ಷಾಂತರ ಜನ ನೀರು ಕುಡಿಯುವಂಥದ್ದು. ಇವತ್ತು ನೋಡಿ ಒಂದು ಉದಾಹರಣೆ, ಇದುವರೆಗೂ ನಮ್ಮ ಭಾರತ ದೇಶನೇ ಪಾಕಿಸ್ತಾನ ನೀರು ಬಿಡ್ತಾ ಇತ್ತು. ಈಗೇನೋ ನೀರು ನಾವು ಬಿಡಲ್ಲ, ನಮ್ಮ ಜನ ಕೊಲ್ತಾ ಇದ್ದೀರಿ ಅಂತ ಈಗ ಹೇಳ್ತಾ ಇದ್ದಾರೆ. ಅದಕ್ಕಿಂತ ಮುಂಚೆ ಇಷ್ಟು ವರ್ಷಗಳ ಕಾಲ ಪಾಕಿಸ್ತಾನಕ್ಕೆ ನಮ್ಮ ಇಂಡಿಯಾ ನೀರು ಬಿಡ್ತಾ ಇದೆ. ಈಗ ಸರ್ಕಾರ ಹೇಳ್ತಾರೆ ನಮಗೆಲ್ಲ ಹಿಂಗೆ ಹಿಂಸೆ ಕೊಡ್ತಾ ಇದ್ದೀವಿ, ನಮ್ಮನ್ನೆಲ್ಲ ಸಾಯ್ತಾ ಇದ್ದೀವಿ, ನೀರು ಕೊಡೋದು ಅಂತ ಈಗ ಅಂತ ಇದ್ದಾರೆ ಹೊರತು ಇದುವರೆಗೂ ಈ ದೇಶದಲ್ಲಿ ಇನ್ನೊಂದು ದೇಶಕ್ಕೆ ನೀರು ಕೊಡ್ತಾ ಇದ್ವಿ. ನಮ್ಮ ತಾಲೂಕಿನ ನೀರನ್ನ ಎಕ್ಸಸ್ ನೀರನ್ನ ಈಗ ಗೌರಿಬಿದನೂರು ತಾಲೂಕಿಗೆ ಬರೋ ನೀರನ್ನು ಚಿತಾವಣೆ ಮಾಡಿಸೋದು ನಿಜಕ್ಕೂ ಪಾಪದ ಕೆಲಸ. ನಮ್ಮ ಇವ್ರು ಹೇಳಿದ್ರು ನೋಡಿ, ಚಂದ್ರಮೋಹನ್ ಹೇಳಿದರು, ನೀವು ಚಿತಾವಣೆ ಮಾಡಿಲ್ಲ ಅಂದರೆ, ಅಲ್ಲಿ ಜನಕ್ಕೆ ಎಚ್ಚಕಟ್ಟಿಲ್ಲ ಅಂತಂದರೆ ನಮ್ಮ ಓಟ್ ಕೇಳಬೇಕಾದ್ರೆ ನೀವು ವಿಜಯರಾಶ್ವತ್ರದ ಸತ್ಯ ಮಾಡಿಬಿಟ್ಟು ಬರೋದು. ನಾನು ಯಾವತ್ತೂ ನಾವು ಚಿತಾವಣೆ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಅವರು. ಅದು ಅರ್ಥ ನಿಜವಾದ ಅರ್ಥ ಆಯ್ತದೆ. ಅವ್ರು ಹೇಳಿದ್ರೆ ಅರ್ಥಗರ್ಭಿತ ಮಾತು. ನೆಕ್ಸ್ಟ್ ಓಟ್ ಕೇಳಬೇಕಾದ್ರೆ ಪ್ರಮಾಣ ಮಾಡಿ, ನಮ್ಮ ಗೌರಿಬಿದನೂರಿಗೆ ಬರೋ ನೀರನ್ನು ನೀವು ಚಿತಾವಣೆ ಮಾಡಿಲ್ಲ, ನಾವು ಎಚ್ಚಕಟ್ಟಿಲ್ಲ ಅಂತ ಪ್ರಮಾಣ ಮಾಡಿಬಿಟ್ಟು ಓಟ್ ಕೇಳಕ್ಕೆ ಬನ್ನಿ ಅಂತ ನಮ್ಮ ಏನು ಚಂದ್ರಮೋಹನ್ ಹೇಳ್ತಾರಲ್ಲ, ಅದು ಅರ್ಥಗರ್ಭಿತವಾದ ಮಾತದು. ಅಂತ ಒಂದು ಪರಿಸ್ಥಿತಿ ಸಿಗಾಕಬೇಡಿ ನೀವು. ಒಳ್ಳೆ ಕೆಲಸ, ಧರ್ಮದ ಕೆಲಸ ಇದು ನೀರು ಕೊಡುವಂಥದ್ದು. ದಯವಿಟ್ಟು ಇಂಥವಕ್ಕೆ ಅಡ್ಡಿಪಡಿಸಬೇಡಿ ಅಂತ ಮತ್ತೊಮ್ಮೆ ಯಾರು ಮುಖಂಡರುಗಳಿರ್ತಾರೆ, ಯಾರು ಇದು ಕಾಣದ ಕೈಗಳಿರ್ತಾರೆ, ಅವ್ರನ್ನ ವಿನಯಪೂರ್ವಕವಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೆ, ಈ ಕೆಲಸ ಬೇಡಿ. ಬೇರೆ ಜನ ನನ್ನನ್ನು ವಿರೋಧ ಮಾಡಿ, ಬೇರೆ ಬೇಕಾದಷ್ಟು ಕಾರಣಗಳಲ್ಲಿ ನನ್ನ ವಿರೋಧ ಮಾಡೋಕ್ಕೆ ನನ್ನ ತಪ್ಪುಗಳೆಲ್ಲ ಹುಡುಕಿ ವಿರೋಧ ಮಾಡಿ. ನಾನೇನು ಮಾಡಿದ್ರೆ ನಾನು ಯಾವುದಕ್ಕೂ ನಾನು ಟೀಕೆ ಟಿಪ್ಪಣಿ ಮಾಡಿ ನಾನು ಅದನ್ನು ತರ್ಕೋತೀನಿ. ಆ ನೀರಿನ ವಿಚಾರಕ್ಕೆ ದಯವಿಟ್ಟು ಕೈ ಕೇಳ್ತೀನಿ. ಯಾರೂ ಕೂಡ ಲಕ್ಷಾಂತರ ಜನ ನೀರು ಕುಡಿಯೋಂಥ ವ್ಯವಸ್ಥೆ ಇದು ಗಡ್ಡಿಪಡಿಸಬೇಡಿ ಅಂತ ಈ ಮೂಲಕ ದೇವರು ಕೂಡ ಅವರಿಗೆ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಂಡು, ನಿಮ್ಮ ಹೋರಾಟ ಏನಿದ್ರು ಇವರು ವಾರ್ತಾಶಾಲಿ ಜನದ ಬಗ್ಗೆ ಎಲ್ಲ ಅವರು ನಿಜಕ್ಕೂ ಒಳ್ಳೆ ಜನ, ನಾನು ಕಣ್ಣಕ್ಕೆ ಭಾರಿ ಒಳ್ಳೆ ಜನ. ಅದರಲ್ಲಿ ಎಲ್ಲರೂ ಬರಲ್ಲ. ಇವರೇನೋ ಒಂದು ಸ್ವಲ್ಪ ಆಕರ್ಷಣೆ ಮಾಡಿ ಅವ್ರನ್ನ ಕರೆಸಿ ಸಣ್ಣ ಪುಟ್ಟ ಕರೆಸಿ ಅವ್ರನ್ನ ಅಲ್ಲಿ ಒಂದು ಸ್ವಲ್ಪ ಖರ್ಚು ವೆಚ್ಚ ಮಾಡಿ ಅವ್ರು ಕರೆಸಿ ಒಂದು ಸ್ವಲ್ಪ ಪಂಜಿನ ಮಾಡೋದು, ಇನ್ನೊಂದು ಮಾಡೋದು, ಈ ಥರ ಮಾಡಿ ದಾರಿ ತಪ್ಪಿಸ್ತವ್ರೆ. ಅಂಥದಕ್ಕೆ ಮರಳಾಗಬೇಡಿ. ವಾಟ್ಸಪ್ ಬಸ್ಸಲ್ಲಿ ಜನ ಅಂತ ನೀವೆಲ್ಲ ಸೇರಿ ಅವ್ರನ್ನ ರಿಕ್ವೆಸ್ಟ್ ಮಾಡ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ಇಷ್ಟು ಕಡು ಬಿಸಿಲಲ್ಲೂ ಬಂದಿದ್ರಿ, ತಹಸೀಲ್ದಾರರು ಕೂಡ ಬಂದಿದ್ರಿ ನಿಮ್ಮ ಮನವಿ ತಗೊಳ್ಳೋಕ್ಕೆ ಅಂತ. ನನಗೂ ಮನವಿ ಕೊಡಬೇಕು ಅಂತ ಕರೆದಿದ್ರಿ. ನನಗೆ ಮತ್ತು ತಹಸೀಲ್ದಾರ್ ಮನವಿ ಕೊಡಿ. ಮೇಲೆ ಮಂತ್ರಿಗಳಿಗೆ ಕೊಡ್ತೀನಿ, ಜಿಲ್ಲಾ ಮಂತ್ರಿಗಳಿಗೆ ಕೊಡ್ತೀನಿ, ಇಡೀ ಯಾರು ನಗರಾಭಿವೃದ್ಧಿ ಮಂತ್ರಿ ಕೊಡ್ತೀನಿ, ಮುಖ್ಯಮಂತ್ರಿಗಳು ಕೂಡ ಗಮನ ತಂದು ಈ ನೀರು ಬರೋಕ್ಕೆ ನಾನು ಕೈಲಾದಂಥ ಒಂದು ಸಹಕಾರವನ್ನು ನಗರಕ್ಕೋಸ್ಕರ ನಾನು ಶಕ್ತಿಯ ಮೇಲೆ ಹೋರಾಟ ಮಾಡ್ತೀನಿ ಅಂತ ನಿಮಗೆ ಭರವಸೆ ಕೊಡ್ತಾ, ಈ ಒಂದು ಬಿಸಿಲಲ್ಲಿ ಬಂದಿದ್ದ ಅಂತ ಎಲ್ಲ ನಾಗರಿಕ ಬಂಧುಗಳಿಗೂ ಅಭಿನಂದನೆ ಸಲ್ಲಿಸಿ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. ₹100 తీసుకున్నాకే ఆప్ చేయాల్సిన అదే ఆప్తే పక్కన తీసుకున్నా పేపర్ కనిపిస్తుందా? వైరస్ ఎడుకోండి వాడు ఆడుకుంటారు పోలీసులు చెప్తుంటారు.
ಹಲೋ ಬರ್ತಾರೆ ಎಲ್ಲರಿಗೂ ಕೂಡ ಜೂಮ್ ಸೇರ್ತೀನಿ ಹಾಂ ಖಾಲಿ ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ಗೌರಿಬಿದನೂರು ನಾಗರಿಕ ಹಿತರಕ್ಷಣಾ ವೇದಿಕೆ ಗೌರಿಬಿದನೂರು ತಾಲೂಕು ಅವರಿಂದ ಒಂದು ರ್ಯಾಲಿ ನಡೀತಾ ಇದೆ. ಇದರ ಉದ್ದೇಶ ಏನಂತಂದರೆ, ಏನು ವಾಟದ ಹೊಸಳ್ಳಿ ಕೆರೆ ಇದೆ, ಆ ಒಂದು ಕೆರೆಗೆ ಎತ್ತಿನ ಹೊಳೆಯಿಂದ ನೀರು ತಂದು ಅದರಲ್ಲಿ ಎಕ್ಸಸ್ ಏನು ನೀರಿದೆ ಅದನ್ನು ಗೌರಿಬಿದನೂರಿಗೆ ಒಂದು ತಲುಪಿಸುವಂತಹ ವ್ಯವಸ್ಥೆ ಈಗಾಗಲೇ ಮಾನ್ಯ ಶಾಸಕರು ಕೂಡ ಹೇಳಿದ್ದಾರೆ. ಸೊ ಆಮೇಲೆ ಈಗ ಆಲ್ರೆಡಿ ಇದಕ್ಕೆ 64 ಕೋಟಿ ರೂಪಾಯಿ ಕೂಡ ರಿಲೀಸ್ ಆಗಿದೆ. ಸೊ ಅಲ್ಲಿ ಏನಿದೆ ಅಂದರೆ ಒಂದು DPR ಅಲ್ಲಿ 240 MCFT, ಅದರಲ್ಲಿ ನಾವು ಎತ್ತಿನ ಹೊಳೆ ನೀರನ್ನೇ 240 MCFT ತರ್ತೀವಿ. ಅದರಲ್ಲಿ 138 MCFT ಏನಿದೆ ಅದರಲ್ಲಿ ವಾಟರ್ ಹೊಸಳ್ಳಿ ಕೆರೆಗೆ ಬಿಡ್ತೀವಿ. ಇನ್ನು ಉಳಿದಂತಹ 102 MCFTನ ಅದನ್ನು ಮಾತ್ರ ನಾವು ತೊಗೊಂಡು ಹೋಗ್ತೀವಿ. ಒಂದು ವೇಳೆ ಅದು ಬರದೇ ಇದ್ದರೆ ನಾವು ಗೌರಿಬಿದನೂರಿಗೆ ತೊಗೊಂಡು ಹೋಗಲ್ಲ, ಅದು ಬಂದರೆ ನಾವು ತೊಗೊಂಡು ಹೋಗ್ತೀವಿ. ಅದರದ್ದು ಏನು ಮೂಲ ನೀರಿದೆಯಲ್ಲ ಅದಕ್ಕೆ ಯಾವುದೇ ಕಾರಣದ ಧಕ್ಕೆಯನ್ನು ಮಾಡಲ್ಲ ಅಂತ ಎಲ್ಲರೂ ಕೂಡ ತಾವು ಹೇಳಿ ಅವ್ರ ಶಾಸಕರು ಕೂಡ ಭರವಸೆ ನೀಡಿದ್ದಾರೆ. ಅದರಂತೆಯೇ ತಾವು ಕೂಡ ಮನವಿ ಕೊಟ್ಟಿದ್ದೀರಿ. ಇದನ್ನು ಸಮುಚಿತ ಮಾರ್ಗದ ಮುಖಾಂತರ ಜಿಲ್ಲಾಧಿಕಾರಿಗಳಿಗೆ ಮತ್ತು ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ತಲುಪಿಸ್ತೀನಿ.